ನೀನು ಕೂಡ ಬಾ ಅವನಿ. ಅಮ್ಮನವರು ಮೂಲ ಸ್ಥಾನಕ್ಕೆ ಬಂದರು. ಇನ್ನು ಕುಟುಂಬ ಸದಸ್ಯರು ಯಾರಿಗೂ ಯಾವುದೇ ಸಮಸ್ಯೆನೂ ಬರಲ್ಲ. ಹೌದು ಬಾವಾ, ನಿಮ್ಮ ಮಗಳು ಅತ್ತೆ ಮನೆಯಿಂದನೂ ಬರಲ್ಲ. ಅಣ್ಣನ ಸಾಲನು ತೀರ್ ಹೋಗುತ್ತೆ. ರೈತರ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ. ನಾವೆಲ್ಲರೂ ಆನಂದವಾಗಿರ್ಬೋದು. ನನ್ನ ತಂಗಿನ ಬಿಟ್ಟು. ಅಕ್ಕ, ದಯವಿಟ್ಟು ಇವಾಗ ಏನು ಮಾತಾಡಬೇಡ. ನಿಹಾರಿಕಾ, ಏನು? ಇದಕ್ಕೂ ಮುಂಚೆ ದೇವ್ರ ಮನೆ ಒಳಗೆ ಬಂದು ಅಮ್ಮನವ್ರಿಗೆ ಪೂಜೆ ಮಾಡಿ ಶ್ಲೋಕ ಹೇಳಿ ಆರತಿ ಮಾಡ್ತಿದ್ದೆ ಅಲ್ವಾ? ಅತ್ತೆ ದೀಪ ಹಚ್ಚಿದ್ದಾರೆ, ನೀನ್ ಬಂದು ಆರತಿ ಮಾಡು. ಅವನಿ ಒಳ್ಳೆ ಮಾತಾಡಿದ್ಲು ಬಾಮ್ಮ. ವೇದವತಿ ಅಂತ ಜಾತಕ ಇರೋ ನೀನು ಮತ್ತೆ ಮನೆಗೆ ಬಂದಿರೋ ಅಮ್ಮನವ್ರಿಗೆ ಆರತಿ ಎತ್ತಿದ್ರೆ ಚೆನ್ನಾಗಿರುತ್ತೆ. ನಡಿ. ನನ್ನ ಬುಜ್ಜಿನವಳು ಸರಿಯಾಗಿ ಸಿಕ್ಕಾಕ್ಸಿದ್ಲು. ಇವಾಗ ನಿಹಾರಿಕನ್ ಬಗ್ಗೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಒಳ್ಳೆ ಜಾತಕ ಹೊಂದಿರೋ ಸೊಸೆ ಅಲ್ವಾ? ಹೋಗಮ್ಮ, ನಿನ್ ಸೇವೆಗೆ ಅಮ್ಮನವರು ತೃಪ್ತಿ ಆಗ್ತಾರೆ. ಹೋಗು. ಅತ್ತೆ, ಅದು ನನ್ನ ಕೈ ಸುಟ್ಟೋಗಿದೆ ಅಲ್ವಾ? ಇವಾಗ ನಾನು ಹೇಗೆ ಮಾಡೋಕ್ಕಾಗತ್ತೆ? ಇಂಥ ಸಮಯದಲ್ಲಿ ಮಾಡಿದ್ರೇನೆ ಅಮ್ಮನವ್ರ ದಯೆ ನಿನ್ ಮೇಲೆ ಯಾವಾಗ್ಲೂ ಇರತ್ತೆ ನಿಹಾರಿಕಾ. ಡೂಪ್ಲಿಕೇಟ್ ವಿಗ್ರಹಕ್ಕೆ ಸೇವೆ ಮಾಡೋದು ಬೇರೆ, ಒರಿಜಿನಲ್ ವಿಗ್ರಹಕ್ಕೆ ಸೇವೆ ಮಾಡೋದೇ ಬೇರೆ. ಹೋಗು ನಿಹಾರಿಕಾ, ಹೋಗು. ನಿನಗೆ ಅಮ್ಮನವ್ರ ಆಶೀರ್ವಾದ ಇದೆ, ಯಾಕೆ ಭಯ ಪಡ್ತೀಯಾ? ಹೋಗು. ನಿಹಾರಿಕಾ ಹೋಗು. ಡೂಪ್ಲಿಕೇಟ್ ಆದ್ರೂ ಒರಿಜಿನಲ್ಲೇ ಆದ್ರೂ ನಿನ್ನ ಭಕ್ತಿಲಿ ಯಾವುದೇ ವ್ಯತ್ಯಾಸ ಇರಲ್ಲ ಅಂತ ನಿರೂಪಿಸು. ಯಾಕೆ ಎಲ್ಲರೂ ನನ್ನ ಬುಜ್ಜಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಅವಳನ್ನ ಬಿಟ್ಬಿಡಿ, ಕೈ ಸುಟ್ಟೋಗಿದೆ ಅಂತ ಹೇಳಿದ್ಲಲ್ವಾ? ಏನ್ ಮಾತಾಡ್ತಿದ್ಯಾ ಅಣ್ಣ? ಆರತಿ ಮಾಡು ಅಂತ ಹೇಳೋದು ಕೂಡ ತೊಂದ್ರೆನಾ? ನಿಹಾರಿಕಾ, ಬಾಮ್ಮ. ಮುಗೀತು ಕತೆ. ವಿಗ್ರಹ ಮನೆಗೆ ಬಂದಿತ್ತು, ಅವನಿಗೆ ಸಮಸ್ಯೆ ಆಗುತ್ತೆ ಅನ್ಕೊಂಡೆ. ನನ್ನ ಪಾಲ್ಗೆ ಶಾಪ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇವತ್ತು ನಿನ್ ಹಣೆ ಬರಹ ಏನು ಅಂತ ಗೊತ್ತಾಗತ್ತೆ. ಬಾರೆ. ಬೆಂಕಿ ಕಾಣಿಸಿರುತ್ತೆ. ಈ ವಿಷಯ ನನಗೂ ನಿನಗೂ ಅರ್ಥ ಆದಂಗೆ ಇನ್ಯಾರಿಗೂ ಅರ್ಥ ಆಗಲ್ಲ ಬುಜ್ಜಿ. ಅಲ್ಲೇ ನಿಂತ್ಕೊಂಡಿದ್ಯಲ್ಲ, ಬಾಮ್ಮ. ಯಾಕಮ್ಮ ಒಳಗಡೆ ಹೋಗದೆ ಹಾಗೆ ಬಂದ್ಬಿಟ್ಟೆ? ಸುಳ್ಳು ಜಾತಕದವಳಲ್ವಾ, ಒಳಗಡೆ ಹೋಗೋಕೆ ಹೇಗಾಗುತ್ತೆ? ಸುಜಾತ ಅವರೇ, ನನ್ನ ಹೆಂಡ್ತಿನ ಹೀಗೆ ಅವಮಾನಿಸಿದ್ರೆ ನನ್ನ ತಾಯಿನೂ ಕೂಡ ಅವಮಾನ ಮಾಡಿದಾಗೆ. ಎಲ್ಲ ರಹಸ್ಯಗಳು ಬಯಲಾಗ್ತಿದೆ ಸುಳ್ಳು ಜಾತಕದ ಬಗ್ಗೆ ಬಿಟ್ಟು. ನಿಹಾರಿಕಾ ಮೇಲೆ ಕೋಪ ಇದ್ರೆ ಬೇರೆ ಏನಾದರೂ ಹೇಳು ಸುಜಾತ, ಜಾತಕದ ಬಗ್ಗೆ ಮಾತ್ರ ಮಾತಾಡಬೇಡ. ಇವಾಗ ಅದು ಹೇಗೆ ಮ್ಯಾನೇಜ್ ಮಾಡ್ತಾಳೋ ಏನೋ. ಏನಾಯ್ತು ನಿಹಾರಿಕಾ? ಯಾಕೆ ಹಿಂದೆ ಬಂದ್ಬಿಟ್ಟೆ? ಅದು ಬೇಕು ಅಂತಾನೆ ಬಂದೆ. ಯಾಕಂದ್ರೆ ವಿಗ್ರಹ ಇವತ್ತು ಇಲ್ಲಿದೆ. ಮದ್ವೆ ಆಗದೇನೆ ಇರಬೇಕು ಅಂತ ಅವನಿ ಮತ್ತೆ ಏನಾದರೂ ಪ್ಲಾನ್ ಮಾಡ್ತಾಳೆ ಅನ್ಕೊಳ್ಳಿ. ರುದ್ರಾಣಿ ಅವ್ರು ಬಂದು ಮತ್ತೆ ವಿಗ್ರಹನ ತಗೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಅವನಿ ಮನೆಯಿಂದ ಹೊರಗಡೆ ಹೋದ್ಮೇಲೆನೆ ನಾನು ದೇವ್ರ ಮನೆ ಒಳಗಡೆ ಕಾಲಿಡ್ತೀನಿ. ಸಂಬಂಧ ಇಲ್ಲದೆ ಇರೋ ನೆಪ ಹೇಳಿ ತಪ್ಪಿಸ್ಕೋತಾ ಇದೆಯಾ? ನಿಹಾರಿಕಾ ಹೇಳ್ತಿರೋದಕ್ಕೆ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ. ಅಮ್ಮ, ಅಷ್ಟಕ್ಕೂ ನಿಹಾರಿಕಾ ಕೈ ಸುಟ್ಕೊಂಡು ತುಂಬ ನೋವಲಿದ್ದಾಳೆ. ಅದಕ್ಕೆ ದಯವಿಟ್ಟು ಇದು ಒಂದ್ಸಲ ಬಿಟ್ಬಿಡಮ್ಮ.
ಕೊನೆ ನಿಮಿಷದಲ್ಲಿ ಇವಳು ಹೀಗೆ ತಪ್ಪಿಸ್ಕೋತಾಳೆ. ಇವಳು ಮೋಸ ನಿಮಗೆ ಮುಂದೆ ಮುಂದೆ ಗೊತ್ತಾಗುತ್ತೆ ಬಿಡಿ. ಯಾವತ್ತಿಗಾದ್ರೂ ಅಮ್ಮನವ್ರ ಮುಂದೆ ದೀಪ ಹಚ್ಚೋದು ನನ್ನ ತಂಗಿನೇ ಆಗ್ತಾಳೆ. ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ನನ್ನ ತಂಗಿಗೆ ಅನ್ಯಾಯ ಆದ್ರೆ ಮಾತ್ರ ನಾನು ಸುಮ್ಮನಿರಲ್ಲ. ವೇದ, ನೀನೇ ಆರತಿ ಮಾಡು. ಹೇಳಿದ್ರೆ ಹೇಳ್ದೆ ಅಂತೀಯ. ಅಷ್ಟಕ್ಕೂ ನೀನ್ ಮನುಷ್ಯನೇನಾ? ಅಲ್ಲ, ಅಷ್ಟಕ್ಕೂ ನೀನ್ ಮನುಷ್ಯನೇನಾ ಅಂತ ಹೇಳ್ತಿದ್ದೀನಿ. ನಿಂಗೆ ನಾಚಿಕೆ ಆಗಲ್ವಾ? ಬುದ್ಧಿ ಇದೆಯಾ ನಿನಗೆ? ಹೊಟ್ಟೆಗೆ ಬಿರಿಯಾನಿ, ಪರೋಟ, ಲೆಗ್ ಪೀಸು, ಪನ್ನೀರ್ ಕರಿನ ಪ್ಲೇಟ್ ಗಟ್ಲೆ ತಿನ್ನೋದಲ್ಲ. ನೀನು ಈ ಹುಲ್ಲಿರುತ್ತಲ್ವಾ, ಹುಲ್ಲು ಅದನ್ನ ತಿನ್ಬೇಕು. ಆವಾಗಲೇ ನಿನಗೆ ಸರಿಯಾಗಿ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತಾಗೋದು. ಇಷ್ಟೊಂದು ಬೈತಾ ಇದ್ದಾನಲ್ಲ, ಯಾರ್ಗಪ್ಪ? ನಿನ್ಗಿಂತ ಶಾರ್ಪ್ ಬ್ರೈನ್ ಇನ್ನೊಬ್ರಿಗಿಲ್ಲ ಅಂತ, ಜಾಣ್ ಮೇಲೆ ನಂಬರ್ 1 ಅಂತ, ಧೈರ್ಯದಲ್ಲಿ ದಿಗ್ಗಜೆ ಅಂತ. ನೀನೋ ನಿನ್ನ ಡಬ್ಬ ಬಿಲ್ಡಪ್ಗಳು ತೆಗೆದು ಬಿಟ್ಟ ಅಂದ್ರೆ ಊರಿಂದ ಹೊರಗೆ ಹೋಗಿ ಬಿದ್ದಿರ್ಬೇಕು. ಯಾರ್ಕೋ ತುಂಬಾನೇ ಬೈತಾ ಇದ್ದಾನಲ್ಲ ಇವನು. ಇಲ್ಲೋಡು, ಈ ಕಿಟ್ಟು ಬಗ್ಗೆ ನಿನಗೆ ಗೊತ್ತಿಲ್ಲ. ಇವನು ಎಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವನು. ಏನೋ ಟೈಮ್ ಸರಿ ಇಲ್ಲದೆ ಇರೋದಕ್ಕೆ ಹೀಗಿದಾನಷ್ಟೇ. ಇಲ್ಲ ಅಂದಿದ್ರೆ ಚಿಟ್ಕೆ ಹೊಡಿತಾ ಕಣ್ ಸನ್ನೆಲೆ ಆಜ್ಞೆ ಮಾಡ್ತಿದ್ದೆ. ಕೃಷ್ಣ, ಯಾರಗ್ ಬೇಬಿ ಅಷ್ಟೊಂದೆಲ್ಲ ಬೈತಿದ್ಯಾ? ಅದು ನೀನ್ ಬೈತಾ ಇರೋ ಬೈಗುಳಕ್ಕೆ ಆ ವ್ಯಕ್ತಿ ಏನಾದ್ರೂ ನಿನ್ ಎದುರುಗಡೆ ಇದ್ದಿದ್ರೆ ಖಂಡಿತ ನೇಣು ಹಾಕೊಂಡು ಸತ್ತೋಗ್ತಿದ್ದ. ಸತ್ ಹೋಗ್ತಾರ ಅಂದ್ರೆ ಅಷ್ಟೊಂದು ಕೆಡ್ದಾಗ ಬೈದ್ಬಿಟ್ನಾ? ಮತ್ತೆ ನೀನು ಏನ್ ಬೈಬೇಕಾದ್ರೆ ಎಂಟರ್ ಆದೆ? ನೀನು ಮನುಷ್ಯನೇನಾ ಅಂತ ಅಂದೆ ನೋಡು, ಆವಾಗ ಎಂಟ್ರ ಆದೆ. ಓಹೋ, ಅಂದ್ರೆ ಬಿಗಿನಿಂಗಲ್ಲೇ ಎಂಟರ್ ಆದೆ ಅಂತಾಯ್ತು. ಅಷ್ಟಕ್ಕೂ ಆ ವ್ಯಕ್ತಿ ಯಾರು ತೋರ್ಸು. ನಮ್ ಮಧ್ಯೆ ಇದೇನು ತೋರ್ಸು. ಬೇಡ ಬುಜ್ಜಿ, ಹೇಳುದ್ನಲ್ವಾ. ತೋರ್ಸು ಬೇಬಿ. ಬೇಡ ಅನ್ನಲ್ವಾ? ತೋರ್ಸು. ಬುಜ್ಜಿ 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 ಬೇಡ. ಅಯ್ಯೋ, ನಿನ್ನ ನನಗೆ ಅಷ್ಟೊಂದು ಬೈತಿದ್ಯಾ? ಅಷ್ಟು ಧೈರ್ಯ ನಿನ್ಗೆ? ಎಲ್ಲಿಗೆ ತಪ್ಪಿಸ್ಕೊಂಡು ಇವತ್ತಿನ ಕತೆ. ಬೇಡ ಬುಜ್ಜಿ, ಬಂಗಾರ ಅಂದೆ, ಪ್ರೀತಿ ಹೆಂಡತಿ ಅಂದೆ, ಬುಜ್ಜಿ ಅಂದೆ, ಒಳಗಡೆ ನನ್ ಮೇಲೆ ಇಷ್ಟೊಂದು ಕೋಪ ಇದ್ಯಾ? ಅಲ್ಲ, ಯಾಕೋ ಬೈತಾ ಇದ್ಯಾ? ಯಾಕೋನಾ? ಹೌದು ಕಣೋ, ನನಗ್ ಬೈದ್ರೆ ಯಾಕೋ ಅಂತಾನೆ ಅಂತೀನಿ, ಏನು ಅಂತಾನು ಅಂತೀನಿ, ಹೋಗು ಅಂತ ಅಂತೀನಿ. ಇನ್ನೇನ್ ಮಾಡ್ಲಿ, ನಿನ್ನ ಡೈರೆಕ್ಟ್ ಆಗಿ ಬೈಯಕ್ ಧೈರ್ಯ ಇಲ್ವಲ್ಲ, ಅದಕ್ಕೆ ನಿನ್ ಫೋಟೋ ನೋಡಿ ಬೈತಾ ಇದ್ದೆ. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ಜಾತ್ರೆಯಲ್ಲಿ ಅವನ ಮೇಲೆ ರಿವೆಂಜ್ ತೀರ್ಸ್ಕೊತೀನಿ ಅಂದೆ, ಆದ್ರೆ ಉಲ್ಟಾ ಹೊಡಿತು. ಅವನಿಗೆ ಸೋಲ್ ಅಂದ್ರೆ ಏನು ಅಂತ ತೋರಿಸ್ತೀನಿ ಅಂತ 100 ಸಲ ಹೇಳ್ದೆ, ಆದ್ರೆ ಕರ್ಮ ಇಲ್ಲಿವರೆಗೂ 1 ಸಲನೂ ನೋಡಿಲ್ಲ ನಾನು. ಸ್ಕೆಚ್ ಹಾಕ್ತೀನಿ ಅಂತೀಯ. ಆ ಸ್ಕೆಚ್ ಎಲ್ಲ ರಿವರ್ಸ್ ಆಗಿ ನಿನಗೆ ಬಂದು ತಗ್ಲಾಕೊಳ್ಳುತ್ತೆ. ನಮಗೆ ಮನಃಶಾಂತಿ ಕಡಿಮೆ ಆಗ್ತಿದೆ. ಆದ್ರೆ ಯಾವಾಗ್ಲೂ ಅವನಿ ಮಾತ್ರ ಶಾಂತವಾಗಿರ್ತಾಳೆ. ಕುರುಕ್ಷೇತ್ರ ಮಹಾಸಂಗ್ರಾಮ ಕೂಡ 18 ದಿನ ಯುದ್ಧ ಆದ್ಮೇಲೆ ನಿಂತು ಹೋಯ್ತು. ಆದ್ರೆ ತಿಂಗಳು ಕಳೆದ್ರು ಕೂಡ ನಿಮ್ಮಿಬ್ರು ನಡುವೆ ನಡೀತಿರೋ ಯುದ್ಧ ಮಾತ್ರ ಮುಗೀತಾನೆ ಇಲ್ಲ. ಅವಸರ ಪಟ್ರೆ ಕಷ್ಟ ಕೃಷ್ಣ. ಇದು ಕಾಮನ್ ಡೈಲಾಗೆ ಬಿಡು. ಇನ್ನೊಂದು 15 ಡೇಸ್ ಅಲ್ವಾ? 15 ಸೆಕೆಂಡ್ಸ್ ಕೂಡ ಆ ಅವನಿ ತನಗೆ ಅನುಕೂಲವಾಗೋ ಹಾಗೆ ಬದಲಾಯಿಸ್ಕೋತಾಳೆ. ಈ ಸಲ ಅವನಿಗೆ ಅಂತ ಅವಕಾಶನ ನಾನು ಕೊಡಲ್ಲ. ಏನ್ ಮಾಡ್ತೀಯಾ? ಪ್ರತಿ ಕ್ಷಣ ಕಷ್ಟ ಪಡೋ ಹಾಗೆ ಹೇಗ್ ಮಾಡ್ತೀನೋ ಸತ್ಯದಲ್ಲೇ ನೋಡ್ತಾ ಇರು. ಈಗ ಮತ್ತೊಂದು ಸ್ಕೆಚ್ಚಾ ಹಾಕ್ಬೇಕಲ್ವಾ? ಮತ್ತೆ ಇಲ್ಲೋಡು,
ಈ ಸಲ ಆದ್ರೂ ಹಿಟ್ ಸಿನಿಮಾ ತೆಗಿ. ಈ ಫ್ಲಾಪ್ ಸಿನಿಮಾ ನೋಡಿ ನೋಡಿ ಸಾಯ್ತಾ ಇದ್ದೀನಿ ನಾನು. ಈ ಸಲ ಖಂಡಿತವಾಗ್ಲೂ ಹಿಟ್ ಸಿನಿಮಾನೆ ಕೃಷ್ಣ. ಅಲಕ್ಕೇನ್ ಮುಖ ನೋಡ್ತಿದ್ರೆ ಮನೆ ಒಳಗಡೆ ಸ್ವಲ್ಪ ಹೊತ್ತಲ್ಲಿ ಸುನಾಮಿ ಬರುತ್ತೆ ಅಂತ ಅನಿಸ್ತಿದೆ. ಏನಮ್ಮ ಊಟ ಮಾಡು. ಅಕ್ಕ, ಏನು ಜಾತ್ರೆಯಲ್ಲಿ ನಮ್ಮ ಅಲಕ್ಕೆ ಬಂಗಾರಂಗೆ ಇಷ್ಟ ಆಗ್ದಿರೋದೇನಾದ್ರೂ ನಡೀತಾ? ಅಂಥದ್ದೇನೂ ಆಗಿಲ್ವಲ್ಲ, ಯಾಕೋ ಹಾಗೆ ಕೇಳ್ತಿದ್ಯಾ? ಆಹಾ, ಬಂದಾಗಿಂದ ಅಲಕ್ಕೇನ್ ಮುಖ ಒಂಥರ ಬದಲಾಗಿದಿಲ್ಲ, ಅದಕ್ಕೆ ಕೇಳಿದೆ. ನೀನ್ ಬೇಕು ಅನ್ಕೊಂಡವನು, ನೀನು ಪ್ರಾಣವಾಗಿ ಇಷ್ಟಪಟ್ಟವನು, ನಿನಗೆ ತಕ್ಕ ಜೋಡಿ ಆಗಿರೋನ್ ಜೊತೆಯಲ್ಲಿ ಇನ್ನೊಂದು 15 ದಿವಸದಲ್ಲಿ ನಿನಗೆ ಮದುವೆ ಆಗತ್ತೆ. 15 ವರ್ಷದ ನಿರೀಕ್ಷೆಯಿಂದ 15 ದಿನದ ನಿರೀಕ್ಷೆಗೂ ಬಂದಿದೀಯ ಈಗ. ನೀನು ಎಷ್ಟು ಸಂತೋಷವಾಗಿರ್ಬೇಕು ಈಗ. ಮತ್ ಯಾಕೆ ಹೀಗಿದೀಯಾ? ತಿನ್ನಮ್ಮ. ಏನಾಯ್ತು ಅಲಕ್ಯ? ನಾನು ಊಟ ತಗೊಂಡ್ ಬಂದ್ರೆ ನಿಮ್ಮ ಅಮ್ಮನೇ ತಗೊಂಡ್ ಬರ್ಬೇಕು ಅಂತ ಹೇಳ್ತಿದ್ದಳು. ಈಗ ನಿಮ್ಮ ಅಮ್ಮನೇ ತಗೊಂಡ್ ಬಂದ್ರೆ ಯಾಕೆ ಬಿಸಾಕ್ತಿದ್ಯಾ? ಯಾಕಿಷ್ಟೊಂದು ಆವೇಶ? ಅಂತದ್ದೇನಾಯ್ತು ಈಗ? ಅವನಿ ನನಗೆ ನ್ಯಾಯ ಕೊಡ್ತಿರೋ ಹಾಗೆ ನಾಟಕ ಮಾಡ್ತಾ ನನ್ಗೆ ಅನ್ಯಾಯ ಮಾಡ್ತಿದ್ದಾಳೆ. ಏನ್ ಮಾಡಿದ್ಲು? ಅವನಿ ಇನ್ನು ಶ್ರೀಕರ್ಗೆ ದೂರ ಆಗ್ದೇನೆ ತನ್ನ ಸುತ್ತನೆ ತಿರುಗಿಸ್ಕೋತಿದ್ದಾಳೆ. ನಾನು ಶ್ರೀಕರ್ಗೆ ಹತ್ರ ಆಗ್ತಿದ್ರೆ ಶ್ರೀಕರ್ ಮಾತ್ರ ನನ್ನ ನಿರ್ಲಕ್ಷ್ಯ ಮಾಡ್ತಾ ಅವನೇ ನೆರಳಿನ ಹಾಗೆ ತಿರುಗ್ತಿದ್ದಾನೆ. ನನ್ನ ಮನ್ಸು ಉರಿತೋಯ್ತು. ಪಾಪ ಇನ್ನೂ ಉರಿತಾನೆ ಇದೆ. ತುಂಬಾ ತುಂಬಾ ಕಷ್ಟ ಅನ್ನಿಸ್ತು. ಅಲ್ಲಿ ಏನು ಮಾಡಕ್ಕಾಗದೆ ಸಹಿಸ್ಕೊಂಡೆ. ಇನ್ನೊಂದು 15 ದಿನ ಸಹಿಸ್ಕೊ, ಆಮೇಲೆ ದಿನಗಳೆಲ್ಲ ನಿನಗೆ ಅನುಕೂಲವಾಗಿ ಬದಲಾಗತ್ತೆ. ಹೌದು ಬಂಗಾರ, ಮದ್ವೆ ಆದ್ಮೇಲೆ ನೀನ್ ಸೆರ್ಗಿ ಕಟ್ಕೊಂಡು ನಿನ್ ಹಿಂದೆನೇ ತಿರುಗಿಸ್ಬೋದು. ಇಷ್ಟು ದಿನ ಗಂಡ ಹೆಂಡತಿಯಾಗಿ ಇದ್ದೋರು ಸಡನ್ ಆಗಿ ಬೇರೆ ಆಗ್ಬೇಕು ಅಂದ್ರೆ ಯಾರಿಗಾದ್ರೂ ಕಷ್ಟನೇ. ಅಷ್ಟೇ ಅಲ್ವಾ ಮತ್ತೆ? 15 ದಿನ ಆದ್ಮೇಲಾದ್ರೂ ಶ್ರೀಕರ್ ನನ್ನವನಾಗ್ತಾನೋ ಇಲ್ವೋ ಅಂತ ಅನುಮಾನ ಬರ್ತಿದೆ. ಶ್ರೀಕರ್ ನಿನ್ನವನೇ, ಇದ್ರಲ್ಲಿ ಅನುಮಾನನೇ ಬೇಡ. ಅಷ್ಟೊಳಗೆ ಶ್ರೀಕರ್ಗೆ ನಾನು ಹತ್ರ ಆಗ್ಬೇಕು. ಶ್ರೀಕರ್ ಮನ್ಸಿಂದ ಅವನಿನ ದೂರ ಮಾಡಬೇಕು. ಅವನಿ ಅನ್ನೋ ಹೆಸರನ್ನ ಅಳಿಸ್ಬೇಕು. ಹಾಗಾಗ್ಬೇಕು ಅಂದ್ರೆ ನಾನೊಂದು ಕೆಲಸ ಮಾಡಬೇಕು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಕೆಲವು ಆಲೋಚನೆಗಳು ಮಿಂಚಿನ ಹಾಗೆ ಹೊಳೆಯುತ್ತೆ. ಸರಿಯಾಗಿ ಆಲೋಚನೆ ಮಾಡಿ ಒಂದು ನಿರ್ಧಾರ ತಗೋತೀನಿ. ಬಾವಾ, ಯಾಕೆ ಪೆನ್ ಡ್ರೈವ್ನ ಹಾಗೆ ನೋಡ್ತಾ ಕೂತಿದ್ಯಾ? ಆ ಪೆನ್ ಡ್ರೈವ್ ಅಲ್ಲಿ ಏನಿದೆ? ಓ, ಆಫೀಸಿಗೆ ಸಂಬಂಧಿಸಿರೋ ಪ್ರಾಜೆಕ್ಟ್ ವರ್ಕ್ಸ್ ಏನಾದ್ರೂ ಇದೆಯಾ? ಇದು ಪೆನ್ ಡ್ರೈವ್ ಅಲ್ಲ ಅವನಿ, ಆಲ್ಬಮ್. ಏನು, ಈ ನಡುವೆ ಈ ತರ ಕೂಡ ಕರೀತಾರಾ? ನನ್ನ ದೃಷ್ಟಿನಲ್ಲಿ ಇದು ಆಲ್ಬಮ್. ಹೇಗ್ ಬಾವಾ, ಯಾಕೆ? ಇದರಲ್ಲಿ ಪ್ರಾಜೆಕ್ಟ್ ವರ್ಕ್ಸ್ ಇಲ್ಲ, ನನ್ನ ಜೀವನಕ್ಕೆ ಸಂಬಂಧಪಟ್ಟಿರೋ ಮಧುರವಾದ ಕ್ಷಣಗಳಿದೆ. ನಿನ್ ಜೀವನಕ್ಕೆ ಸಂಬಂಧಿಸಿರೋ ಮಧುರವಾದ ಕ್ಷಣಗಳ? ಅದ್ರಲ್ಲಿ ನಾನಿಲ್ವಾ? ನೀನಿಲ್ದೇನೆ ನನ್ನ ಜೀವನ ಹೇಗಾಗತ್ತೆ? ಅದೇ ಅಲ್ವಾ, ಅಷ್ಟಕ್ಕೂ ಆ ಮಧುರವಾದ ಕ್ಷಣಗಳು ಯಾವುದು? ಹೇಳೋದ್ಕಿಂತ ನೋಡೋದೇ ಬೆಟರ್. ಬಾ ಕೂತ್ಕೋ ಕೂತ್ಕೋ.
ಇದು ನಾನು ನಿನ್ನ ಮೊದಲನೇ ಸಲ ಮಳೆಯಲ್ಲಿ ನೋಡಿದಾಗ ಆ ಏರಿಯಾ CC ಕ್ಯಾಮ್ರಾದಿಂದ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವತ್ತು ನಮ್ಮ ಮೊದಲನೇ ಪರಿಚಯಕ್ಕೆ ಸಾಕ್ಷಿಗಳು, ಆ ಮಿಂಚು, ಆ ಮೋಡ, ಆ ಮಳೆ, ಆ ಬೆಳದಿಂಗಳ ರಾತ್ರಿ. ಅವತ್ತು ಕಾರಲ್ಲಿದ್ದಿದ್ದು ನೀನಾ? ಹೌದು, ನಿನ್ ಭಾವ ನಿನ್ನ ನೋಡಿದ ಮೊದಲನೇ ಕ್ಷಣಗಳು, ನನ್ನಲ್ಲಿ ಪ್ರೀತಿನ ಚಿಗುರಿಸಿದ ಇಲ್ಲಿ ನೋಡು ಅಂದವಾದ ಕ್ಷಣಗಳು. ಅವತ್ತೇ ನಾನು ಅನ್ಕೊಂಡೆ, ಇಂಥ ಅಂದನ ನೋಡಿದ ನನ್ನ ಕಣ್ಗಳು ಎಷ್ಟು ಅದೃಷ್ಟ ಮಾಡಿದ್ವು ಅಂತ. ಇಲ್ಲಿ ನೋಡು, ನಮ್ಮ ಎರಡನೇ ಭೇಟಿ ಬುದ್ಧವನದಲ್ಲಾಯ್ತು. ನನ್ನ ಹೃದಯದಲ್ಲಿ ನಿನ್ ರೂಪನ ಆಗ್ಲೇ ಭದ್ರವಾಗಿ ಬಚ್ಚಿಟ್ಕೊಂಡೆ. ಅವತ್ತು ನಿನ್ ಕೈ ನನ್ನ ಹೃದಯನ ತಾಗ್ದಾಗ, ನನ್ನ ಕಣ್ಣು ನಿನ್ನ ನೋಡ್ತಾ ಇದ್ದಾಗ ನಾನು ಪಡೆದ ಆನಂದನ ಈಗಲೂ ನನಗೆ ಮರೆಯೋಕ್ಕಾಗಲ್ಲ. ಅವತ್ತು ನೀನು ನನ್ನ ಕಣ್ಣಿನ ಆಳದಲ್ಲಿ ನೋಡಿ ಗಮನಿಸಿದ್ರೆ, ನನ್ನ ಹೃದಯದ ಬಡಿತನ ಕೇಳಿಸ್ಕೊಂಡಿದ್ರೆ ನಿನಗೆ ಅರ್ಥ ಆಗ್ತಿತ್ತು ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ. ಅದಕ್ಕೆ ಇದನ್ನ ಪೆನ್ ಡ್ರೈವ್ ಅಲ್ಲ, ಆಲ್ಬಮ್ ಅಂದಿದೆ. ಇದು ಮಧುರ ಕ್ಷಣಗಳೇ ಆದ್ರೆ ಮನಸ್ಸಿಗೆ ಆನಂದಕ್ಕಿಂತ ಈ ಕ್ಷಣ ನೋವನ್ನೇ ಕೊಡ್ತಾ ಇದೆ. ಇದನ್ನೆಲ್ಲ ನೋಡ್ತಾ ನಾನಿನ್ನ ಹೇಗೆ ದೂರ ಮಾಡ್ಕೊಳಕ್ಕಾಗತ್ತೆ? ನನ್ನ ಪ್ರಾಣ ಒದ್ದಾಡ್ತಿದೆ. ನೀನ್ ಹೊರಗಡೆ ಹೇಳ್ಕೊಳಕ್ಕಾಗ್ತಿದೆ, ನಾನ್ ಮನ್ಸಲ್ಲೇ ಬಚ್ಚಿಟ್ಕೋತಾ ಇದ್ದೀನಿ. ಅಷ್ಟೇ ವ್ಯತ್ಯಾಸ. ಅಲೇಖ್ಯ ರುದ್ರಾಣಿ ಅವರು ನನ್ನಿಂದ ತಗೊಂಡಿರೋ ಮಾತು ಇವತ್ತು ಇಷ್ಟೊಂದು ದುಃಖನ ಉಳಿಸತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ನು ಮುಂದೆ ಏನೇನ್ ನಡೆಯುತ್ತೋ ಏನೋ. ಪವಿತ್ರವಾದ ಬಂಧಕ್ಕೆ ಇಷ್ಟೊಂದು ಪರೀಕ್ಷೆಗಳು ಏನಕ್ಕೋ? ಅವನಿ, ನಾವು ಜಾತ್ರೆಗೆ ಹೋಗೋದಕ್ಕೂ ಮುಂಚೆ ಆಫೀಸ್ ಅಮೌಂಟ್ 10 lakhsನ ಬೀರೂನಲ್ಲಿ ಇಟ್ಟಿದ್ವಲ್ಲ, ಅದನ್ನ ತಗೊಂಡ್ ಬಾ. ಇವತ್ತು ಆಫೀಸಿಗೆ ಕೊಡ್ಬೇಕು. ಸರಿ ಬಾವಾ. ಹಲೋ ಸರ್, ನಿಮ್ಮ ಹತ್ರ ಇರೋ 10 lakhsನ ಇವತ್ತು ಅಕೌಂಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫಸ್ಟ್ ಆಫ್ ಅಲ್ಲೇ ಕೊಡಬೇಕು ಸರ್. ನನಗೆ ನೆನಪಿದೆ, ನಾನು ತಗೊಂಡು ಬರ್ತೀನಿ ಬಿಡಿ. ಓಕೆ ಸರ್. ಅವನಿ, ಬೇಗ ತಗೊಂಡ್ ಬಾ, ಟೈಮ್ ಆಗ್ತಿದೆ. ಏನಾಯ್ತು ಅವನಿ? ಯಾಕೆ ಆ ಥರ ಟೆನ್ಷನ್ ಮಾಡ್ಕೋತಿದ್ಯಾ? ಬಾವಾ, ಬ್ರೀಫ್ ಕೇಸಲ್ಲಿ ಇಟ್ಟಿರೋ ದುಡ್ಡು ಕಾಣಿಸ್ತಾ ಇಲ್ಲ. ಹೌದಾ? ನಮ್ಮ ರೂಮಲ್ಲಿ ಇಟ್ಟಿದ್ದ ಅಮೌಂಟ್ ಕಾಣಿಸ್ತಿಲ್ಲ ಅಂದ್ರೆ ಏನು? ಅದು ಅಲ್ಲದೆ ಫಸ್ಟ್ ಅವರ್ಸಲ್ಲಿ ನಾನು ಕಟ್ಟಬೇಕು. ಈಗಷ್ಟು ಆಫೀಸಿಂದ ಕಾಲ್ ಬಂದಿದೆ. ನಾನಂತೂ ಆ ಬೀರೂನಲ್ಲೇ ಇಟ್ಟಿದ್ದೆ ಬಾವಾ. ದುಡ್ಡಾಗ್ಲಿ ಒಡವೆ ಆಗ್ಲಿ ಆ ಬೀರೂನಲ್ಲೇ ಇಡ್ತೀನಿ. ಎಲ್ಲೋ ಇಟ್ಟು ಮರ್ತು ಹೋಗೋದಕ್ಕೆ ಅದೇನ್ ಚಿಕ್ಕ ಚಿಕ್ಕ ವಸ್ತು ಅಲ್ಲ, 10 ಲಕ್ಷ ದುಡ್ಡು. ಖಂಡಿತವಾಗ್ಲೂ ನಮ್ಮ ಮನೆಯವ್ರ ಕೆಲಸನೇ ಆಗಿರುತ್ತೆ. ನಮಗೆ ತೊಂದರೆ ಕೊಡೋದಕ್ಕೆ ಎಷ್ಟು ದಾರಿ ಸಿಗುತ್ತೋ ಅಷ್ಟು ದಾರಿನೂ ಹುಡುಕ್ತಾರೆ. ಅವಸರ ಪಟ್ಟು ಯಾರನ್ನೂ ಕೇಳ್ಬೇಡ ಬಾವಾ, ಜಗಳ ಆಗತ್ತೆ.
ಕೇಳ್ದೇನೆ ಬಿಡೋದಕ್ಕೆ ಅದು ಚಿಕ್ಕ ಅಮೌಂಟ್ ಅಲ್ಲ ಅವನಿ. ಯಾರು ತಗೊಂಡಿರ್ತಾರೋ ನನಗೆ ಖಚಿತವಾಗ್ಲೂ ಗೊತ್ತು. ನಡಿ ಹೋಗಿ ಕೇಳೋಣ, ನಡಿ. ಬಾವಾ, ಬಂಗಾರನ ದುಪ್ಪಟ್ಟು ಮಾಡ್ತೀವಂತ ಬಂದಿದ್ ಕಳ್ರು 50 ತೊಲ ಬಂಗಾರದ ಜೊತೆಗೆ ಪರಾರಿ. ಇಷ್ಟೆಲ್ಲ ನಡೀತಿದ್ರು ಇವ್ರಿಗೆ ಬುದ್ಧಿ ಬರಲ್ಲ. ಡಬಲ್ ಮಾಡ್ಕೊಡೋನು ಇವ್ರ ಹತ್ರಕ್ಕೆ ಯಾಕೆ ಬರ್ತಾನೆ? ಈ ಹೆಂಗಸರ ಆಸೆಗಳಿಗೆ ಮಿತಿನೇ ಇರಲ್ಲ. ಬಂಗಾರ ಸಿಗುತ್ತೆ ಅಂದ್ರೆ ಬಂಗಾರದಂತ ಗಂಡನ್ನು ಕೂಡ ಅಡ ಇಟ್ಬಿಡ್ತಾರೆ. ನಿನ್ನಂಥವನ್ನ ಅಡ ಇಟ್ರೆ 1 ಗ್ರಾಮು ಕೊಡಲ್ಲ ಬಿಡು. ಏನ್ ಬಾಮೈದ, ಪರೀಕ್ಷೆಯಲ್ಲಿ ಫೇಲ್ ಆದವನ ಹಾಗೆ ಬೇಜಾರಲ್ಲಿ ಕೋಪದಲ್ಲಿದ್ಯಾ?